ಆಪರೇಷನ್ ಆಡಿಯೋ ಪ್ರಕರಣ ಇದೇ ಸದನದಲ್ಲಿ ಗದ್ದಲ ಗಲಾಟೆಗೆ ಕಾರಣವಾಗಿರುವಂತದ್ದು. ಶಾಸಕರಾದಂತಹ ಮಾಧುಸ್ವಾಮಿ ಬಹಳಷ್ಟು ಮಾತನಾಡಿದ್ರು. ಆಡಿಯೋ ತನಿಖೆ ಕೈಬಿಡಿ ಅಂತ ಹೇಳಿದ್ರು. ನಂತರ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ. ಸದನದಲ್ಲಿ ಶಾಸಕರ ಖರೀದಿ ಬಗ್ಗೆ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಕುಮಾರಸ್ವಾಮಿ. ಯಾರ ಕಾಲದಲ್ಲಿ ಎಂಎಲ್ಎಗಳ ಖರೀದಿ ಆರಂಭ ಆಯಿತು ಅಂತ ಪ್ರಶ್ನಿಸಿದ್ದಾರೆ ಸಿಎಂ. ನನ್ನಿಂದಲೇ ತನಿಖೆ ಪ್ರಾರಂಭಿಸಲು ನಾನು ತಯಾರಾಗಿದ್ದೇನೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ. ಸದನದಲ್ಲಿ ಸಿಡಿದೆದ್ದಿದ್ದಾರೆ ಕುಮಾರಸ್ವಾಮಿ. ಈಗಲೂ ನಾನು ಎಲ್ಲಾ ರೀತಿಯ ತನಿಖೆಗೆ ತಯಾರಿದ್ದೇನೆ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ತನಿಖೆ ಹಾಗೂ ಚರ್ಚೆಗೆ ನಾನು ಹೆದರಿ ಹೋಗಲ್ಲ ಅಂದಿದ್ದಾರೆ ಸಿಎಂ ಕುಮಾರಸ್ವಾಮಿ. ಕೇಂದ್ರ ಸರ್ಕಾರದಿಂದಲೇ ತನಿಖೆಗೆ ಸಿದ್ಧ ಅಂತಲೂ ಕೂಡ ಸಿಎಂ ಎಚ್ಡಿಕೆ ಸವಾಲ್ ಹಾಕಿದ್ದಾರೆ. ಎಂಎಲ್ಎ ಖರೀದಿ ಬಗ್ಗೆ ಸಿಎಂ ಸದನದಲ್ಲಿ ಮಾತನಾಡಿದ್ರು. ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಪಕ್ಷದ ನಾಯಕನನ್ನ ಎಂಎಲ್ಸಿ ಮಾಡೋ ಬಗ್ಗೆ ನಾನು ಮಾತನಾಡಿದ್ದೆ. 2014ರ ಸಿಡಿ ಪ್ರಕರಣದ ಬಗ್ಗೆ ಏನು ಅಲ್ಲಿ ಪ್ರಸ್ತಾಪ ಆಯ್ತು, ಇದರ ಕುರಿತು ಮಾತನಾಡಿದ್ದಾರೆ ಸಿಎಂ. ನನ್ನ ಮನೆಯಲ್ಲಿಯೇ ನಡೆದಂತಹ ಮಾತುಕತೆಯ ಬಗ್ಗೆ ಈಗ ಚರ್ಚೆ ಮಾಡ್ತೀರಾ ಅಂದಿದ್ದಾರೆ. ಸಿಎಂ ಹೇಳಿದ್ದೇನು ಕೇಳೋಣ. ಈ ರಾಜ್ಯದಲ್ಲಿ ಯಾವಾಗ ಎಂಎಲ್ಎಗಳ ಖರೀದಿ ವಸ್ತುಗಳು ಅಂತಕ್ಕಂಥದ್ದನ್ನ ಪ್ರಾರಂಭ ಆಗಿದ್ದು, ನನ್ನ ಬಗ್ಗೆ ಎಲ್ಲೇನು ಕೈ ತೋರಿಸ್ತೀರಿ? ನಮ್ಮ ಕಾಲದಲ್ಲ ಸ್ವಾಮಿ, ನಮ್ಮ ಕಾಲದಲ್ಲ. ಯಾಕೆ ನೀವೆಲ್ಲ ಮಾತಾಡ್ತೀರಿ? ಯಡಿಯೂರಪ್ಪ ಕಾಲದಲ್ಲಿ ಆಗಿದ್ದು. ಯಾಕೆ ಕನಿಷ್ಠ ನಿಮ್ಮ ಬಗ್ಗೆ ನಿಮಗೆ ಗೌರವ ಇಲ್ವಾ ಅಧ್ಯಕ್ಷರೇ? ಇಲ್ಲ, ಏನ್ ಯಾವಾಗ ನೀವು ಶಿಸ್ತು ಕಲ್ತ್ಕೊಳ್ಳೋದು? ನನ್ನ ಶಾಸಕ ಮಿತ್ರರುಗಳಿಗೆ ನೀವು ಅವರು ಅತ್ಯಂತ ಸಮರ್ಥವಾಗಿ ಅವರನ್ನ ಎಲ್ಲ ವಿಶ್ವಾಸ ಇಟ್ಟು ನನಗೊಂದು ಅವಕಾಶ ಕೊಟ್ಟಿಲ್ಲ. ನಿಮ್ಮ ಪರವಾಗಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಗೌರವ ಉಳಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಅದರಿಂದ ಅಧ್ಯಕ್ಷರೇ ಹೇಳಿದ್ರು ವಿರೋಧ ಪಕ್ಷದ ನಾಯಕರು, ನಿಮ್ಮಿಂದ ಪ್ರಾರಂಭ ಆಯಿತು ಅಂತೇಳಿ. ಹೇಳಿ ಯಾವುದು ಪ್ರಕರಣ? ಅಲ್ಲಿಂದಲೇ ತನಿಖೆ ಪ್ರಾರಂಭ ಮಾಡೋಣ. ನನ್ನಿಂದ ಪ್ರಾರಂಭ ಆಗಿದೆ ಅಧ್ಯಕ್ಷರೇ. 2008 ಈ ಸದನದೊಳಗೆ ಅಲ್ಲಿ ಕೂತ್ಕೊಂಡು ಚರ್ಚೆ ಪ್ರಾರಂಭ ಮಾಡ್ರಿ ಆ ಸಬ್ಜೆಕ್ಟ್ನ ಅಂತ ಇಲ್ಲಿ ನಾನು ಕೇಳಿದ್ದೇನೆ. ಇವತ್ತು ತಯಾರಾಗಿದ್ದೇನೆ, ನಿಮ್ಮ ತರ ಪಲಾಯನವಾದ ಮಾಡಲ್ಲ. ಇವತ್ತು ತಯಾರಾಗಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡಿ ಇವತ್ತು ತಯಾರಾಗಿದ್ದೇನೆ. ಸ್ವಲ್ಪ ನಾನು ಹೇಳೋರು ಕೇಳಿಸ್ಕೋಬೇಕು, ಆಮೇಲೆ ನೀವು ಮಾತನಾಡಿ. ನಾನು ನಿನ್ನೆಯಿಂದ ಕೂತಿದ್ದೇನೆ ಸುಮ್ಮನೆ. ನಾನು ಅಧ್ಯಕ್ಷರೇ, ನನ್ನ ಯಾರೋ ನನ್ನ ಪಕ್ಷದ ವ್ಯಕ್ತಿ ಅವತ್ತು ಕ್ಯಾಸೆಟ್ ಮಾಡೋದಂತ ಹೇಳಿದ್ರಲ್ಲ, ಅದು ನನ್ನ ಪಕ್ಷದಲ್ಲಿ ನಡೆದಿರ್ತಕ್ಕಂಥ ಘಟನೆ ಒಳಗಡೆ, ನನ್ನ ಮನೆ ಒಳಗೆ ನಡೆದಂಥ ಘಟನೆ. ಒಂದು ಎಮ್ ಎಲ್ ಸಿ ಸ್ಥಾನ ಕೊಡಲಿಕ್ಕೆ ಕ್ಯಾಸೆಟ್ ಇಡೀ ಅಧ್ಯಕ್ಷ ನೆನ್ನೆ ಅದೆಲ್ಲ ಕೊಟ್ಟಿದ್ದಾರಲ್ಲ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ನಾನೇನು ಹೆದರ್ಕೊಂಡು ಹೋಗೋದಿಲ್ಲ. ಅಯ್ಯೋ ಅದ್ರ ಬಗ್ಗೆ ತನಿಖೆ ನಡೆಸಬೇಡಿ, ನಾನೇನೋ ಮಹಾನ್ ಅಪರಾಧ ಮಾಡಿಬಿಟ್ಟಿದ್ದೇನೆ. ನನ್ನ ಮನೆ ಒಳಗೆ ನಡೆದ ಘಟನೆ ಅದು, ನನ್ನ ಪಕ್ಷದ ಕಾರ್ಯಕರ್ತರ ನಡೆದಂಥ ಘಟನೆ ಅದು. ನೀವು ಚರ್ಚೆ ಮಾಡಿರೋದು ಯಾವ ಕಾರ್ಯಕರ್ತನ ಹತ್ರ? ನನ್ನ ಪಕ್ಷದಲ್ಲಿ ಒಂದು MLC ಮಾಡ್ತಕ್ಕಂಥದ್ದಕ್ಕೆ ನನ್ನ ಪ್ರಾದೇಶಿಕ ಪಕ್ಷ ನಂದು. ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ ನಮ್ಮ ಪಕ್ಷದ ಆಕ್ಟಿವಿಟೀಸ್ದು, ಅಕೌಂಟ್ದು ಕಟ್ತೀವಿ. ನೀವೇನು ಮಾಡ್ತೀರಿ ಅನ್ನೋದು ಗೊತ್ತು, ನಾವು ಅದನ್ನೇ ಮಾಡೋದು ಎಲ್ಲರೂ ಈ ದೇಶದೊಳಗೆ. ಈ ದೇಶದ ವ್ಯವಸ್ಥೆ ಇರೋದೇ ಅದು ಅಧ್ಯಕ್ಷರೇ. ನನ್ನ ಕ್ಯಾಸೆಟ್ನೂ ಬೇಕಾದ್ರೂ ಇವತ್ತು ತನಿಖೆ ಮಾಡಿಸ್ತೀವಿ. ಇವ್ರು ಸೆಂಟ್ರಲ್ ಗೌರ್ಮೆಂಟ್ ಇವ್ರದೇ ಇದೆಯಲ್ಲ, 2014ರಲ್ಲಿ ನಡೆದಂಥ ಘಟನೆ ಅದು. ಅಲ್ಲೇ ನನಗೆ ಕೊಡಪ್ಪ ಅಂತ ಕೇಳಿಲ್ಲ. ಅಲ್ಲಿ ನಡೆದಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಮನೆ ಒಳಗೆ ನಡೆದಂಥ ಘಟನೆ, ನನ್ನ ಪಕ್ಷದಲ್ಲಿ ಒಬ್ಬನ MLC ಮಾಡ್ತಕ್ಕಂಥ ವಿಷಯ, ಅದನ್ನು ಇದಕ್ಕೆ ಯಾಕೆ ಹೋಲಿಕೆ ಮಾಡಿಸ್ತೀರಿ? ಇದಕ್ಕೆ ಯಾಕೆ ಹೋಲಿಕೆ ಮಾಡ್ಕೊತೀರಿ? ಅದು ಸೆಪರೇಟ್ ತಗೊಂಬನ್ನಿ, ಚರ್ಚೆ ಮಾಡೋಣ. ನಾನು ಅವತ್ತಿಲ್ಲಿ ಚರ್ಚೆ ಮಾಡಿದಾಗ ಕೂತ್ಕೊಂಡು ಆ ಜಾಗದಲ್ಲಿ ನೀವೆಲ್ಲ ಪಕ್ಕದಲ್ಲಿ ಕೂತಲ್ಲಿ ರೈಸ್ ಮಾಡಬೇಕಾಗಿತ್ತು. ಅವತ್ತೇ ನಿಮಗೆ ಸರ್ಕಾರ ನಡೀತಾ ಇತ್ತಲ್ಲ. 14ನೇ ಇಸ್ವಿಯಿಂದ ಯಾವ್ದಕ್ಕೆ ತನಿಖೆ ನಡೆಸ್ತೆ ಇನ್ನೂ ಹಾಗೆ ಇಟ್ಕೊಂಡ್ರೆ ಆಗಿದ್ರೆ ನಾನು ತಯಾರಾಗಿದ್ದೇನೆ. ಓಪನ್ ಆಗಿ ಹೇಳಿದೆ ಸಭೆ. ಸ್ಪೀಕರ್ಗೆ ಕನ್ಫೈನ್ ಆಗಿದ್ದೀವಿ. ಈಗ ಇಲ್ಲಿ ಹೇಳಿದ್ದು ಕೇಳ್ತೀರ, ನಾನು ಹೇಳ್ತಿರ್ಲಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಜನ ಮಾಧುಸ್ವಾಮಿ ನನ್ನ ಕಡೆ ಕೈ ತೋರಿಸೇನೆ ಹೇಳೋದು. ಇಲ್ಲಿ ನಾನು ಕೇಳ್ತಕ್ಕಂಥದ್ದು ಅಧ್ಯಕ್ಷರೇ,
ಇವತ್ತು ನಿಮ್ಮ ಒಂದು ಹೆಸರು ಅಲ್ಲಿ ಬಂದಿರತಕ್ಕಂಥದ್ದೇನಿದೆ ಅದು ಯಾರು ಮಾತನಾಡಿದ್ದಾರೋ ಅದೆಲ್ಲ ಆಮೇಲೆ ಪ್ರಸ್ತಾಪ ಮಾಡೋದು. ಅವರೆಲ್ಲರಿಗೂ ಒಂದು ಅನುಮಾನ ನನ್ನ ಮೇಲೆ ಇರೋದು. ನಾನೇನೋ ಮಾಧ್ಯಮದ ಮುಂದೆ ಹೇಳಬೇಕಾದ್ರೆ ನಾನೇ ಕಳಿಸಿದ್ದೆ ಅಂತ ಹೇಳಿ, ನಾನೇ ಕಳಿಸಿದ್ದಲ್ಲ. ಯಾತಕ್ಕೆ ನನ್ನ ಪಕ್ಷದ ಶಾಸಕರ ಮಗನಿಗೆ ರಾತ್ರಿ 11:30 ಗಂಟೆ ಫೋನ್ ಮಾಡ್ತಾರೆ. ಯಾರು ಮಾಡಿದ್ದು? 25 ಫೋನ್ ಮಾಡ್ತಾರೆ. ನಾನು ಮಾಡ್ಲಿಕ್ಕೆ ಹೇಳಿದ್ನ ಇವರಿಗೆ? ನಾನು ಫೋನ್ ಮಾಡ್ದ, ನಮ್ಮ ಶಾಸಕರ ಮಗ ಕರಿತಾ ಇದ್ದಾರೆ, ಏನು ಮಾಡಲಿ ಅಣ್ಣ, ಹೋಗ್ಬಾ ಅಂತ ಹೇಳಿದೆ ಅಂತ ಹೇಳಿದ್ದೆ. ನಾನೇ ಕಳಿಸ್ದೆ ಅಂತ ಹೇಳಿದ್ದೆ. ಅವ್ರು ಕರೆದಿದ್ದಕ್ಕೆ ಹೋಗ್ಬಾ ಅಂತ ಹೇಳಿದೆ. ಅವ್ರು ಕರೆದಿದ್ದಕ್ಕೆ ಹೋಗ್ಬಾ ಅಂತ ಹೇಳಿದೆ. ಅವ್ರು ಕರೆದಿದ್ದಕ್ಕೆ ಹೋಗ್ಬಾ ಅಂತ ಹೇಳಿದೆ. ಇಲ್ಲದ್ರೆ ನಾನೇ ಅಂತ ಕಳಿಸ್ತಾ ಇದ್ದೆ. 12 ಗಂಟೆಗೆ ಬಾಗಿಲು ತೊತ್ತು ಕುಂತ್ಕೊಂಡಲ್ಲ, ಲೈಬ್ರರಿ ಚರ್ಚೆ ಮಾಡೋ ಅವಶ್ಯಕತೆ ಏನಿತ್ತು? ಈಗಲೂ ಎದ್ದೇಳ್ತಿರ್ಲಿಲ್ಲ ಸರ್. ಕರಿತೇನೆ ಸರ್. ಇಲ್ಲಿ ಅಲ್ಲಿ ಆ ಕಡೆಯಿಂದ ನನ್ನ ಕಡೆ ಕೈ ತೋರಿಸಿ ಚರ್ಚೆ ಮಾಡಿದ್ದಕ್ಕೆ ನಾನು ಈಗ ಎದ್ದು ನಿಂತೆ ಅಷ್ಟೇ. ಎಸ್, ಏನು ನನ್ನ ಹಳೆ ಪ್ರಕರಣ 14ರದು ನಮ್ಮ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಿದ್ದಕ್ಕೆ ಅದು ತಂದಿದ್ದೆ. ಈಗ ಅದು ನನಗೆ ಅಪ್ರಸ್ತುತ ಇಲ್ಲಿ. ಅದನ್ನು ಅಲ್ಲಿಗೆ ಬಿಡ್ತೀನಿ ಅಧ್ಯಕ್ಷ ಸುರೇಶ್ ಕುಮಾರ್ ಅವರು ತಾವು ಹೇಳಿದಂಥ ರೀತಿಯಲ್ಲಿ ಒಬ್ಬ ಗೌರವಾನ್ವಿತ ಸದಸ್ಯರಿದ್ದಾರೆ. ಕೆಲವು ವಿಷಯದಲ್ಲಿ ಅವರ ಆತ್ಮಸಾಕ್ಷಿಗೂ ಮಾತನಾಡ್ತಕ್ಕಂಥ ವ್ಯಕ್ತಿನೇ, ಆತ್ಮಸಾಕ್ಷಿ ವಿರುದ್ಧವಾಗಿ ಹೋಗದೇ ಇರ್ತಕ್ಕಂಥ ವ್ಯಕ್ತಿ. ತಾವು ಅವ್ರು ಹೇಳಿದ್ರು ಮಾತನಾಡಬೇಕಾದ್ರೆ, ಹಿಂದೆ ಈ ಸದನದೊಳಗೆ ಅವತ್ತಿನ ಗೌರವಾನ್ವಿತ ಸಭಾಧ್ಯಕ್ಷರ ಬಗ್ಗೆ ನಡೆದಂಥ ಘಟನೆಗಳನ್ನು ಪ್ರಸ್ತಾಪ ಮಾಡೋದು. ಅವತ್ತು ನಾನು ಇಲ್ಲಿ ಸದನದಲ್ಲಿ ಇರಲಿಲ್ಲ ಅಧ್ಯಕ್ಷ. ಅವತ್ತು ನಡೆದಂಥ ಘಟನೆ ಬಗ್ಗೆ ನಾನು ಈಗ ಪ್ರಸ್ತಾಪ ಮಾಡಲಿಕ್ಕೂ ಹೋಗೋದಿಲ್ಲ. ಅವತ್ತು ಯಾವ ರೀತಿ ನಡೆದಿದೆ ಸದನದ ಕಲಾಪಗಳು ಅನ್ನೋದ್ರ ಬಗ್ಗೆ ನಾನೇ ಚರ್ಚೆ ಮಾಡಲಿ, ಈಗ ಅದರ ಅನವಶ್ಯಕ. ಅಧ್ಯಕ್ಷರೇ, ನನ್ನ ಬಗ್ಗೆ ಡೌಟ್ ಪಡ್ತಕ್ಕಂಥ, ನನ್ನ ಸರ್ಕಾರದ ಬಗ್ಗೆ ನಾನು ವೆಂಜೆನ್ಸ್ ಆಗಿ ಹೋಗ್ತೇನೆ ಅಂತಕ್ಕಂಥದ್ದನ್ನು ಓಪನ್ ಆಗಿ ಇಲ್ಲಿ ಚರ್ಚೆ ಮಾಡ್ತಿದ್ದೆ. ನಂಬಿಕೆ ಇಲ್ಲ ಇದು ಹೇಳ್ತಾರೆ. ಅಧ್ಯಕ್ಷ, ಇವತ್ತು ಮುಂಬೈನಲ್ಲಿ ನನ್ನ ಪಕ್ಷದ ಒಬ್ಬ ಶಾಸಕರು ಇವತ್ತು ಅಲ್ಲಿದ್ದಾರಲ್ಲಿ. ಅವ್ರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಇಲ್ಲಿವರೆಗೆ ನಾನು ಪ್ರಸ್ತಾಪ ಮಾಡದೆ ಕೂತಿದ್ದೇನೆ. ನೆನ್ನೆ ಈ ದೇಶದ ವ್ಯವಸ್ಥೆ ಯಾವ ತರ ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ನೀವು ಇಷ್ಟ ಬಂದ ನಾವು ಮಾತಾಡಾಗಿಲ್ಲ. ಈ ಪ್ರಕರಣ ಮಾಜಿ ಸ್ಪೀಕರ್ ಬೋಪಯ್ಯನವರು ಹೂ ವಾಸ್ ಎ ವಿಕ್ಟಿಮ್ ಆಫ್ ಫಿಸಿಕಲ್ ಅಬ್ಯೂಸ್. ತಾವು ಇರಲಿಲ್ಲ ಆ ಸಮಯದಲ್ಲಿ. ಫಿಸಿಕಲ್ ಅಬ್ಯೂಸ್, ಯಾರ್ಯಾರು ರಾಕೆಟ್ನ ಬಿಸಾಕಿದ್ರು, ಯಾರ್ಯಾರು ಮೈಕನ್ನ ಬಿಸಾಕಿದ್ರು, ಅದಕ್ಕೆಲ್ಲ ನಾವು ಇಲ್ಲಿ ವಿಟ್ನೆಸ್ ಆಗಿದ್ವಿ. ಆಗಿರೋದು ಹೇಳ್ಬೇಕಾದ್ರೆ ಈ ವಿಧಾನಸೌಧದ ದಯಮಾಡಿ ಸಹಕರಿಸಿ. ಈ ವಿಧಾನಸೌಧದ ನಾವೆಲ್ಲ ಕೂಡ ಬಾಗಿಲಲ್ಲಿ ಬರ್ತೀವಿ, ಬಹಳ ಗೌರವದಿಂದ ಬರ್ತೀವಿ. ಅದನ್ನ ಜಾಡ್ಸ್ ಯಾರು ಓದು ಅನ್ನೋದು ಕೂಡ ಗೊತ್ತಿಲ್ಲ. ಅದು ಒಂದು ಭಾಗ. ಯಾಕೆ ಹೋದ್ರು? ಬಹಳಷ್ಟು ಸದನ ಸಮಿತಿ ರಚಿಸಿ ಆಡಿಯೋ ಟೇಪ್ ತನಿಖೆ ನಡೆಸಲಿ, ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಅವರ ಹೆಸರನ್ನು ಸೇರಿಸಲಿ. ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಶ್ರೀರಾಮುಲು ಈ ಸಲಹೆ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರ ಮಾತಿಗೆ ಜಮೀರ್ ಅಹಮದ್ ಆಕ್ಷೇಪಿಸಿದ್ರು. ಸದನದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಜಮೀರ್ ಮತ್ತು ಶ್ರೀರಾಮುಲು ನಡುವೆ ಮಾತಿನ ಚಕಮಕಿ ನಡೆದದ್ದು ಹೀಗೆ. ಸ್ವಲ್ಪ ದಯಮಾಡಿ ನಿಮ್ ಟರ್ನ್ ಬಂದಿಲ್ಲ.
ಸ್ವಲ್ಪ ದಯಮಾಡಿ ನೀವೆಲ್ಲ ಕೂತ್ಕೊಳ್ಳಿ. ವೆಂಕಟರಮಣಪ್ಪ ಒತ್ತಾಯಗಳನ್ನು ಮಾಡ್ತೀನಿ. ಆ ಒತ್ತಾಯ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸೇರಿಸಬೇಕು ಆ ತನಿಖೆಯಲ್ಲಿ, ಜೊತೆಲಿ ಸಿದ್ದರಾಮಯ್ಯ ಅವರು ಕೂಡ ತನಿಖೆಯಲ್ಲಿ ಸೇರಿಸಬೇಕು ನಾನು ಒತ್ತಾಯ ಮಾಡಿ. ಶ್ರೀರಾಮುಲು ಅವರ ಮಾತಿಗೆ ಜಮೀರ್ ಅಹಮದ್ ಆಕ್ಷೇಪಿಸಿದ್ರು. ಸದನದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಜಮೀರ್ ಹೇಳಿದ್ದೇನು ಕೇಳೋಣ. ದಯಮಾಡಿ ಸುರೇಶ್ ಕೂತ್ಕೊಳ್ಳಿ. ಭೀಮನಾಯಕ್, ಬಸವರಾಜ್, ಶಿವಣ್ಣ, ಜಮೀರ್ ಅಹಮದ್ ತಾವು ದಯಮಾಡಿ ಕೂತ್ಕೊಳ್ರಿ. ದಯಮಾಡಿ ಕೂತ್ಕೊಳ್ಳಿ. ನಿಮಗೆ ವಿನಂತಿ ದಯಮಾಡಿ ಕೂತ್ಕೊಳ್ಳಿ. ಈಶ್ವರಪ್ಪ ತಾವು ಕೂತ್ಕೊಳ್ಳಿ. ದಯಮಾಡಿ ಈ ಕಡೆಯವರು ಅರ್ಥ ಮಾಡ್ಕೊಳ್ಳಿ. ಆಡಳಿತ ಪಕ್ಷದವರು ಸಂಗಮೇಶ್ವರ್ ಕೂತ್ಕೊಳ್ಳಿ. ದಯಮಾಡಿ